ಚೂಮಂತರ ಸಿನಿಮಾದ ಸಕ್ಸಸ್ ಮೂಡ್ನಲ್ಲಿರುವಂತಹ ನಟ ಶರಣ್ ಕುರಿತು ಒಂದು ಸ್ಫೋಟಕ ಸುದ್ದಿ ವರದಿಯಾಗಿದೆ. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಮಾತ್ರ ಇದು ಎಕ್ಸ್ಕ್ಲೂಸಿವ್ ಸುದ್ದಿ. ಚೂಮಂತರ ಸಿನಿಮಾ ಸಕ್ಸಸ್ ಮೂಡ್ನಲ್ಲಿ ನಟ ಶರಣ್ ಇದ್ದಾರೆ. ಚೂಮಂತರ ಸಿನಿಮಾ ರಿಲೀಸ್ ಸಂಭ್ರಮದಲ್ಲಿರುವಂತಹ ನಟ ದರ್ಶನ್ನ ಮೊದಲ ಸಂಭಾವನೆ ಎಷ್ಟಿತ್ತು ಗೊತ್ತಾ? ಲಕ್ಷಾಂತರ ಸಂಭಾವನೆ ಪಡಿತಾ ಇರುವಂತಹ ಒನ್ ಆಫ್ ದ ಬ್ಯುಸಿ ನಟ ಚೂಮಂತರ ಸಿನಿಮಾದ ಈಗಿನ ನಟ. ಸೊ ಅದರ ರಿಲೀಸ್ನ ಸಂಭ್ರಮದಲ್ಲಿ ಮತ್ತು ಸಕ್ಸಸ್ ಮೀಟ್ನಲ್ಲಿ ರಿವೀಲ್ ಆಯಿತು ಶರಣ್ ಅವರ ಮೊದಲ ಸಂಭಾವನೆ. ಹಾಗಾದರೆ ನಟ ಶರಣ್ ನಾನಾ ಕನ್ನಡ ಸಿನಿಮಾವನ್ನು ನಟಿಸಿರುವಂತಹ ಒಬ್ಬ ಅಪ್ಪಟ ಹಾಸ್ಯ ನಟ, ಜೊತೆಗೆ ನಿರ್ದೇಶಕ ಕೂಡ ಹೌದು. ಹಾಗಾಗಿ ಅವರು ಪಡೆದುಕೊಳ್ತಾ ಇರುವಂಥ ಈಗಿನ ಲಕ್ಷಾಂತರ ರೂಪಾಯಿ ಸಂಭಾವನೆ ಏನಿದಾವೋ, ಸೊ ಇದಕ್ಕೂ ಶಾಕ್ ಕೊಡುವಂತಹ ರೀತಿಯಲ್ಲಿ ಈ ಹಿಂದೆ ಅಂದರೆ ಪ್ರಥಮವಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ನಂತರ ಪ್ರಥಮ ಸಂಭಾವನೆ ಎಷ್ಟು ಗೊತ್ತಾ? ನಾನಾ ಜನರಿಗೆ ಅದು ಕ್ಯೂರಿಯಾಸಿಟಿ ಇದೆ. ಇದು ಸ್ಯಾಂಡಲ್ವುಡ್ನ ಅನೇಕ ಚಿತ್ರ ನಟ ನಟಿಯರಿಗೂ ಕೂಡ ಶರಣ್ ಅವರ ಸಂಭಾವನೆ ಗೊತ್ತಿರಲ್ಲ. ಸೊ ಹಾಗಾಗಿ ಅವರ ಪ್ರಥಮವಾದಂಥ ಕನ್ನಡ ಸಿನಿಮಾದ ಸಂಭಾವನೆ ಎಷ್ಟು ಶಾಕ್ ಆಗ್ತೀರಾ ನಿಜಕ್ಕೂ ಕೂಡ. ಇದೊಂಥರ ಚಂದ್ರಮನಕ್ಕೂ ಕೂಡ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದಂಥ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅದು ಕೂಡ ಶರಣ್ ಅವರು ಅವರ ಚೂಮಂತರ ಸಿನಿಮಾದ ಒಂದು ಮೀಟ್ನಲ್ಲಿ ಮಾತನಾಡಿದಂಥ ಒಂದು ಹೇಳಿಕೆ ಅದು. ಆ ಸಂಭಾವನೆಯನ್ನು ಕೊಟ್ಟ ನಟ ನಿರ್ದೇಶಕ ಯಾರು ಅನ್ನೋದು ಕೂಡ ಒಂದರ್ಥದ ಕ್ಯೂರಿಯಾಸಿಟಿ. ಹಾಗಾದರೆ ಅವರ ಸಂಭಾವನೆ ಎಷ್ಟಿತ್ತು ರಿವೀಲ್ ಆಯಿತು. ಅವರ ಪ್ರಥಮ ಸಂಭಾವನೆಯ ಆ ಒಂದು ಸೀಕ್ರೆಟ್. ಹಾಗಾದರೆ ಅವರಿಗೆ ಪ್ರಥಮ ಸಂಭಾವನೆ ಎಷ್ಟು ಮೊತ್ತದ ಹಣ ಸಿಕ್ಕಿತ್ತು ಮತ್ತು ಯಾರು ಕೊಟ್ಟಿದ್ರು, ಅವರ ಪ್ರಥಮ ಸಿನಿಮಾ ಯಾವುದು, ಆ ಸಿನಿಮಾದಲ್ಲಿ ಅವರು ಎಷ್ಟು ಹೊತ್ತು ನಟನೆ ಮಾಡಿದರು, ಅಷ್ಟು ಸೆಕೆಂಡಿನ ಆ್ಯಕ್ಟಿಗೂ ಕೂಡ ಅವರಿಗೆ ಅಷ್ಟು ಪ್ರಮಾಣದ ದುಡ್ಡು ಹೆಂಗೆ ಸಿಕ್ತು. ಹಾಗಾದರೆ ಶರಣ್ ಅವರ ಮೊದಲ ಸಂಭಾವನೆ ಎಷ್ಟು? ನಟ ಶರಣ್ ಸ್ಯಾಂಡಲ್ವುಡ್ನ ಪ್ರತಿಭಾವಂತ ನಟ, ಹಾಸ್ಯ ನಟ, ಅಗ್ರಗಣ್ಯ ಸ್ಥಾನದಲ್ಲಿದ್ದಾರೆ. ಇಡೀ ಕುಟುಂಬ ನೋಡುವಂತಹ ಸಿನಿಮಾ ಮಾಡ್ತಾರೆ ಶರಣ್. ಅದರಲ್ಲಿ ಹಾಸ್ಯ ಇರುತ್ತೆ, ಅದರಲ್ಲಿ ಭಾವನೆಗಳಿರ್ತವೆ. ಶರಣ್ ನಟಿಸಿರುವ ಬಹುತೇಕ ಸಿನಿಮಾಗಳು ಯಶಸ್ಸು ಕಂಡಿದೆ. ಮೊನ್ನೆ ರಿಲೀಸ್ ಆದ ಚೂಮಂತ್ರ ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ ಆಗ್ತಾ ಇದೆ. ಸೊ ಎಲ್ಲರ ಗಮನ ಸೆಳೆದಂಥ ಸಿನಿಮಾ. ಈ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಮೊದಲ ಸಂಭಾವನೆ ರಿವೀಲ್ ಆಗಿದೆ. ನಟ ಶರಣ್ ಸ್ಯಾಂಡಲ್ವುಡ್ನ ಪ್ರತಿಭಾವಂತ ನಟ, ಹಾಸ್ಯ ನಟ ಕೂಡ ಹೌದು. ಸೊ ನಟ ಶರಣ್ ಅವರು ಇಡೀ ಕುಟುಂಬ ನೋಡುವಂತಹ ಸಿನಿಮಾಗಳನ್ನು ಮಾಡ್ತಾರೆ. ಒಂದಷ್ಟು ಅರ್ಥಗಳಿರ್ತವೆ ಅವರ ಕಥೆಗಳಲ್ಲಿ. ಆ ತರಹದ ಕಥೆಗಳಿದ್ದರೆ ಮಾತ್ರ ಒಪ್ಕೋತಾರೆ ಶರಣ್ ನಟಿಸಿರುವಂತಹ ಬಹುತೇಕ ಸಿನಿಮಾಗಳು ಸಕ್ಸಸ್ ಆಗಿದೆ. ಮೊನ್ನೆ ರಿಲೀಸ್ ಆದ ಚೂಮಂತ್ರವು ಕೂಡ ಈಗ ಸಕ್ಸಸ್ನ ಹೆಜ್ಜೆ ನಡೀತಾ ಇದೆ. ಸೊ ಹಾಗಾದರೆ ನಟ ಶರಣ್ ತೆಗೆದುಕೊಂಡ ಮೊದಲ ಸಂಭಾವನೆ ಎಷ್ಟು ಎನ್ನುವಂತಹ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಕೂಡ ಸಹಜವಾಗಿದ್ದೇ ಇರುತ್ತೆ. ಆ ಸಂಭಾವನೆಯನ್ನು ಕೊಟ್ಟ ನಟ ಮತ್ತು ನಿರ್ದೇಶಕ ಯಾರು ಎನ್ನುವಂಥದ್ದು ಕೂಡ ಕುತೂಹಲ ಇದ್ದೇ ಇರುತ್ತೆ. ಹಾಗಾದರೆ ನಟ ಶರಣ್ ಮೊದಲು ಪಡೆದ ಸಂಭಾವನೆ ಎಷ್ಟು, ಮೊದಲ ಸಂಬಳ ಎಷ್ಟು? ನಾಟಕವೊಂದರಲ್ಲಿ ಅದ್ಭುತ ಅಭಿನಯಿಸಿದ್ದಂತಹ ನಟ ಶರಣ್ಗೆ ಆ ಕಾಲದಲ್ಲೇ ಆ ನಾಟಕಕ್ಕೆ ಬಂದಿದ್ದ ನಟ ದ್ವಾರಕೀಶ್ ಬಂದಿದ್ದಂತೆ ಆ ನಾಟಕಕ್ಕೆ, ಶರಣ್ ಅವರ ನಾಟಕ ನೋಡೋದಕ್ಕೆ. ನಾಟಕ ನೋಡಿ ಶರಣ್ಗೆ 10 ರೂಪಾಯಿ ಸಂಭಾವನೆಯನ್ನು ಕೊಟ್ಟಿದ್ರಂತೆ. ಈ 10 ರೂಪಾಯಿ ನನ್ನ ಮೊದಲ ಸಂಭಾವನೆ ಎಂದು ಹೇಳಿಕೊಂಡಿದ್ದ ನಟ ಶರಣ್. ನೀನೊಬ್ಬ ದೊಡ್ಡ ಕಲಾವಿದ ಆಗ್ತೀಯ ಅಂತ ದ್ವಾರಕೀಶೇ ಹೇಳಿದ್ರಂತೆ. ಅದು ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಒಂದು ಕ್ಷಣ ಎಂದ ನಟ ಶರಣ್. ಹಾಗಾದರೆ ನಟ ಶರಣ್ ಮೊದಲು ಪಡೆದ ಸಂಭಾವನೆ 10 ರೂಪಾಯಿ. ನಾಟಕವೊಂದರಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಂತಹ ನಟ ಶರಣ್ ಆ ನಾಟಕವನ್ನು ನೋಡೋದಕ್ಕೆ ದ್ವಾರಕೀಶ್ ಅವರು, ನಟ, ನಿರ್ದೇಶಕ, ನಿರ್ಮಾಪಕ, ಎಲ್ಲ ಸಕಲ ಕಲಾವಲ್ಲಭ ದ್ವಾರಕೀಶ್ ಬಂದಿದ್ರಂತೆ, ಪ್ರಚಂಡ ಕುಳ್ಳ. ಸೊ ಅವರು ಬಂದು ಆ ನಾಟಕ ನೋಡಿ ಖುಷಿಯಾಗಿ ಶರಣ್ನ ಕರೆದು 10 ರೂಪಾಯಿ ಕೊಟ್ಟಿದ್ರಂತೆ ಸಂಭಾವನೆ. ಬೆನ್ನು ತಟ್ಟಿ ಒಂದಷ್ಟು ಸಲಹೆಯನ್ನು ಕೊಟ್ಟರಂತೆ. ನೀನು ಅದ್ಭುತವಾಗಿ ಬರ್ತೀಯಾ, ಒಂದು ಅದ್ಭುತ ಕಲಾವಿದ ಆಗ್ತೀಯಾ,
ಅದ್ಭುತ ಕಲಾವಿದ ಆಗ್ತೀಯ ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ರಂತೆ. ಹಾಗಾದ್ರೆ ಛೂಮಂತರ ಪ್ರೆಸ್ ಮೀಟ್ನಲ್ಲಿ ಶರಣ್ ಏನ್ ಮಾತನಾಡಿದ್ರು, ಆ ಮಾತು ನೀವೇ ಕೇಳಿಸ್ಕೊಳ್ಳಿ. ಒಂದೊಂದು ಪದಗಳು ಕೂಡ ಒಂದು ಹಾರ್ಟ್ ಬೀಟ್ ಜಾಸ್ತಿ ಮಾಡಿತು ನನಗೆ. ಕಾರಣ ಇಷ್ಟೇ, ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ಅಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ನಂಬಿಕೆ ಮತ್ತು ಗೌರವ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಇನ್ನೂ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಅನ್ನೋವಂಥದ್ದು. ಅವ್ರು ಇಟ್ಟಿರೋ ಅಷ್ಟು ಪ್ರೀತಿಯ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ. ಆದರೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಅನಿಸಿದ್ದೇನು ಅಂತಂದರೆ, ನಿಜಕ್ಕೂ ಅವ್ರ ಮಾತುಗಳಿಗೆ ಹತ್ತಿರ ಬರುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಅನ್ನೋವಂಥ ಭರವಸೆ ನಾನು ಕೊಡ್ತೀನಿ. ಯಾಕಂತಂದರೆ ಇವತ್ತು ನನಗೆ ಅನಿಸಿದ್ದು ಇಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ಅದು ಎಲ್ಲ ಅವಾಗಲಿಂದನೂ ಮಾತಾಡ್ತಾ ಇದ್ವಿ ನಾವು. ಹೆಂಗೆ ಶುರು ಆಯಿತು, ಹೆಂಗೆ ಇದಾಗುತ್ತೆ ಇದು ಅಂತ ಅನ್ನೋವಂಥದ್ದು. ಖಂಡಿತವಾಗ್ಲೂ ಶುಕ್ರವಾರದ ತನಕನೂ ಕೂಡ ನಮ್ಮ ಸಿನಾರಿಯೋ ಬೇರೆಯೇ ಇದ್ದಿದ್ದು. ಶುಕ್ರವಾರದ ಹಿಂದಿನ ದಿವಸದ ತನಕ ಒಂದು ಚಿಕ್ಕ ಡೌಟ್ ಇತ್ತು. ಶುಕ್ರವಾರ ಒಂದು ಕನ್ಫರ್ಮ್ ಆಯಿತು ನಮಗೆ. ನಾನು ಲಿಫ್ಟಲ್ಲಿ ಬರಬೇಕಾದ್ರೆ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ, ಹೌದಾ ಹಿಂಗಾ ಅಂತ ಅನ್ನೋವಂಥದ್ದು. ಅಂದರೆ ಜರ್ನಿ ಅಲ್ವಾ, ಅಂದರೆ ನಾನು ಹೇಳ್ತಾ ಇರೋದು ಹೆಂಗಿಂದ ಹೆಂಗೆ ಆಗುತ್ತೆ ಅಂತ ಅನ್ನೋವಂಥದ್ದು. ಅರೆ ಇದು ಅಪ್ಪಪ್ಪ ಹಿಂಗೆ ಆಗಬಾರ್ದಲ್ಲ ಅಪ್ಪ ಅಂತ ಅನ್ನೋವಂಥದ್ದು. ಯಾಕಂತಂದರೆ ಪಬ್ಲಿಸಿಟಿ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಅಂತ ಅನ್ನೋವಂಥದ್ದು ನಾವು ಮೊದಲಿನ ಸಿನಿಮಾನಿಂದನೂ ಕೂಡ ನಾನು ನೋಡ್ಕೊಳ್ತಾನೆ ಬರ್ತಾ ಇದ್ದೀನಿ. ಕೆಲವೊಂದು ಕಡೆ ಆಗುತ್ತೆ, ಕೆಲವೊಂದು ಟೈಮು ಅದು ಅನಿವಾರ್ಯತೆ, ಅದು ಮಾಡಬಾರ್ದು ಅಂತ ಅನ್ನೋವಂಥದ್ದಲ್ಲ, ಅನಿವಾರ್ಯತೆ ಅದು. ಏನಾಗೋಯ್ತು, ಈ ಸಿನಿಮಾಗೆ ಭಾರ ಎಲ್ಲ ಮೌತ್ ಪಬ್ಲಿಸಿಟಿ ಮೇಲೇ ನಿಂತ್ಕೊಂಡ್ಬಿಡ್ತು. ನಮಗೆ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ, ಭಾರ ಎಲ್ಲ ಪೂರ್ತಿ ಅದರ ಮೇಲೆ ನಿಂತ್ಕೊಂಡಿದ್ದು. ಅಯ್ಯೋ ದೇವರೇ, ಒಂದೇನೋ ಮಿರಾಕಲ್ ಆಗಬೇಕಲ್ಲಪ್ಪ ಅಂತ ಅನ್ನೋವಂಥದ್ದು ಅಂದ್ಕೊಂಡಿದ್ವಿ. ನೋಡಿ, ಈ ಸಿನಿಮಾದಲ್ಲಿ ಒಂದಿಷ್ಟು ದೇವರುಗಳನ್ನು ನಾವು ತಂದಿದ್ದೀವಿ. ಇವತ್ತು ಈ ಸಿನಿಮಾ ಅಷ್ಟೆಲ್ಲ ಅಡಚಣೆಗಳನ್ನು ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ಫಿಲಮ್ ಅನ್ನೋ ಥರ ಒಂದು ಸಕ್ಸಸ್ ಮೀಟ್ ಮಾಡೋ ಥರದ ಒಂದು ಸನ್ನಿವೇಶ ಉಲ್ಬಣ ಆಗಿದೆ ಅಂತ ಅನ್ನೋದಾದರೆ ಅಷ್ಟು ದೇವರುಗಳೇ ಸಾಕ್ಷಿ ಅದಕ್ಕೆ, ಅಷ್ಟು ದೇವರುಗಳ ಆಶೀರ್ವಾದನೇ ಸಾಕ್ಷಿ ಅದಕ್ಕೆ. ಅದೊಂದರಿಂದ ಮಾತ್ರ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ಅನ್ನೋವಂಥ ಸಕ್ಸಸ್ ಮೀಟ್ ಅನ್ನೋವಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ, ನೋಡಿ, ಒಂದು ಸಿನಿಮಾಗೆ ಈ ಪ್ರೆಸ್ ಮೀಟ್ ಇದೆಯಲ್ಲ,